ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ನಾವೆಲ್ಲರೂ ಕೂಡ ಪ್ಯಾಕ್ಡ್ ಫುಡ್ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡಬೇಕಾದ್ರೆ ಅದರಲ್ಲಿ ಕೊಟ್ಟಿರುವಂತಹ ನ್ಯಾಚುರಲ್, ನೋ ಆಡೆಡ್ ಶುಗರ್, ಆರ್ಗ್ಯಾನಿಕ್ ಈ ಎಲ್ಲ ಪದಗಳನ್ನ ನೋಡಿ ಅದು ಹೆಲ್ದಿ ಅನ್ಕೊಂಡು ಅದನ್ನ ಬೈ ಮಾಡ್ತಾ ಇರ್ತೇವೆ. ಆದ್ರೆ ಅದ್ರ ನಿಜವಾದ ಕತೆ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಅದ್ರ ಹಿಂದ್ಗಡೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಹಾಗೂ ನ್ಯೂಟ್ರಿಷನಲ್ ಫ್ಯಾಕ್ಟ್ ಲೇಬಲ್ ಅನ್ನ ನಾವು ಓದ್ಕೋಬೇಕು. ಆಗ ಮಾತ್ರ ನನ್ಗೆ ಅದು ನಿಜವಾಗಿನೂ ಹೆಲ್ದಿನ ಅಲ್ವಾ ಅಂತ ಗೊತ್ತಾಗಕ್ಕೆ ಸಾಧ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯೂಟ್ರಿಷನಲ್ ಲೇಬಲ್ ನ ಯಾವ ರೀತಿ ಓದೋದು, ಇಂಗ್ರೀಡಿಯೆಂಟ್ ಲಿಸ್ಟ್ ಅಲ್ಲಿ ನಾವು ಏನೇನು ನೋಡ್ಬೇಕು, ಇದರಲ್ಲಿ ಮುಖ್ಯವಾಗಿ ಯಾವ್ದನ್ನ ನೋಡಿ ನಾವು ಅದು ಹೆಲ್ದಿನ ಅಲ್ವಾ ಡಿಸೈಡ್ ಮಾಡ್ಕೋಬಹುದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ಬೈ ಮಾಡ್ಬೇಕಂದ್ರೂ ಫಸ್ಟ್ ಸ್ಟೆಪ್ ಏನು ಅಂದ್ರೆ ಇಗ್ನೋರ್ ದ ಫ್ರಂಟ್ ಆಫ್ ದ ಪ್ಯಾಕೇಜಿಂಗ್. ಅಂದ್ರೆ ಆ ಪ್ಯಾಕೇಜ್ ಫ್ರಂಟ್ ಅಲ್ಲಿ ಏನೇನು ವರ್ಡ್ಸ್ ಬರ್ದಿರ್ತಾರೋ ಅದೆಲ್ಲ ಕೂಡ ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಆಗಿರುತ್ತೆ, ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಅದ್ರಲ್ಲಿ ಕೊಟ್ಟಿರುವಂತಹ ನ್ಯಾಚುರಲ್ ಅಥವಾ ಝೀರೋ ಟ್ರಾನ್ಸ್ ಫ್ಯಾಟ್, ನೋ ಆಡೆಡ್ ಶುಗರ್, ನೋ ರಿಫೈನ್ಡ್ ಆಯಿಲ್ ಇದೆಲ್ಲ ನೋಡ್ಬಿಟ್ಟು ನಾವು ತಗೋತಾ ಇರ್ತೀವಿ. ಸೊ ಅದನ್ನೆಲ್ಲ ನೀವು ಬಿಟ್ಟು ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಬೇಕು, ಪ್ಯಾಕೇಜಿಂಗ್ ನ ಹಿಂದೆ ತಿರುಗಿಸಿ ಹಿಂದೆಯನ್ನ ನೋಡ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ ಲಿಸ್ಟ್ ಅನ್ನ ಓದ್ಬೇಕು. ಸೊ ಫಸ್ಟ್ ಏನ್ ನೆನ್ಪಿಟ್ಕೋಬೇಕು, ಇಂಗ್ರೀಡಿಯೆಂಟ್ ಲಿಸ್ಟ್ ಅಂದ್ರೆ ಅದು ಮಿನಿಮಮ್ ಆಗಿರ್ಬೇಕು. ದೊಡ್ಡ ಲಿಸ್ಟ್ ಇದ್ರೆ ಅಷ್ಟೊಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ಅಂದ್ರೆ ಅದು ನಿಮ್ಗೆ ಹೆಲ್ದಿ ಅಲ್ಲ ಅಂತ ಅರ್ಥ. ಎರಡನೇದು, ಇಂಗ್ರೀಡಿಯೆಂಟ್ ಲಿಸ್ಟ್ಗಳು ಯಾವಾಗ್ಲೂ ಕೂಡ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇರುತ್ತೆ. ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಿರುವಂತಹ ಇಂಗ್ರೀಡಿಯೆಂಟ್ ಏನಿದೆ ಅದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ 3 ಇಂಗ್ರೀಡಿಯೆಂಟ್ಸ್ ನಾವು ಮೇನ್ ಆಗಿ ಚೆಕ್ ಮಾಡಬೇಕು. ಸೊ ಆ ಫಸ್ಟ್ 3 ಇಂಗ್ರೀಡಿಯೆಂಟ್ ಹೆಲ್ದಿ ಇದೆಯಾ ಅದನ್ನ ಫಸ್ಟ್ ಚೆಕ್ ಮಾಡಿ. ಸೊ ಫಸ್ಟ್ 3 ಇಂಗ್ರೀಡಿಯೆಂಟ್ ಅಲ್ಲಿ ಶುಗರ್, ರಿಫೈನ್ಡ್ ಫ್ಲವರ್, ಮೈದಾ ಈ ತರ ಪ್ರಾಡಕ್ಟ್ಸ್ ಇದೆ ಅಂದ್ರೆ ಅದು ನಿಮ್ಗೆ ಹೆಲ್ದಿ ಅಲ್ಲ ಅಂತ ಅರ್ಥ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಚೆನ್ನಾಗಿರುವಂತಹ ಹೆಲ್ದಿ ಐಟಮ್ಸ್ಗಳು ಇದ್ರೆ ಅದು ಹೆಲ್ದಿ ಪ್ರಾಡಕ್ಟ್ ಆಗಿರ್ಬೋದು. ಸೊ ಅದನ್ನ ನೀವು ಬೈ ಮಾಡ್ಕೋಬಹುದು. ಸೊ ಮೂರನೇದು ಏನು ನೆನ್ಪಿಟ್ಕೋಬೇಕು ಅಂದ್ರೆ ಅದರ ಶುಗರ್ ಕಂಟೆಂಟ್ ಅನ್ನ ನೋಡ್ಬೇಕಾಗತ್ತೆ. ಸೊ ನ್ಯೂಟ್ರಿಷನಲ್ ಫ್ಯಾಕ್ಟ್ ಅಂತ ಲೇಬಲ್ ಇರುತ್ತೆ. ಸೊ ಆ ಚಾರ್ಟ್ ಅಲ್ಲಿ ಟೋಟಲ್ ಶುಗರ್ ಅಂತ ಬರ್ದಿರ್ತಾರೆ. ಟೋಟಲ್ ಶುಗರ್ ಅಂದ ತಕ್ಷಣ ಅದರಲ್ಲಿ ಆಡೆಡ್ ಶುಗರ್ ಮತ್ತೆ ನ್ಯಾಚುರಲ್ ಶುಗರ್ ಎರಡೂ ಕೂಡ ಸೇರಿರುತ್ತೆ. ಸೊ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕಾಗಿರೋದು ಆಡೆಡ್ ಶುಗರ್ ಬಗ್ಗೆ. ಸೊ ನ್ಯಾಚುರಲ್ ಶುಗರ್ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ನ್ಯಾಚುರಲ್ ಆಗಿ ಅದ್ರಲ್ಲಿ ಯೂಸ್ ಮಾಡಿರೋ ಐಟಮ್ ಅಲ್ಲಿ ಇರುವಂತಹ ಶುಗರ್ಸ್. ಸೊ ಅದು ಪರವಾಗಿಲ್ಲ, ಬಟ್ ಎಷ್ಟು ಎಕ್ಸ್ಟರ್ನಲಿ ಅವರು ಆಡ್ ಮಾಡಿರ್ತಾರೆ ಅದನ್ನ ನಾವು ಗಮನಿಸಬೇಕು. ಸೊ ಆಡೆಡ್ ಶುಗರ್ ಎಷ್ಟಿರ್ಬೇಕು, ಆಡೆಡ್ ಶುಗರ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೇದು. ಇದಲ್ಲದೇನೆ ಇಂಗ್ರೀಡಿಯೆಂಟ್ ಲಿಸ್ಟ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಶುಗರ್ ಅನ್ನುವಂಥದ್ದು ಬೇರೆ ಬೇರೆ ಫಾರ್ಮ್ ಅಲ್ಲಿ ಆ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡಿರ್ಬೋದು. ಅದು ಇನ್ವರ್ಟ್ ಸಿರಪ್ ಇರ್ಬೋದು, ಕಾರ್ನ್ ಸಿರಪ್ ಇರ್ಬೋದು, ಗ್ಲೂಕೋಸ್ ಸಿರಪ್ ಇರ್ಬೋದು, ಮಾಲ್ಟೋಸ್, ಡೆಕ್ಸ್ಟ್ರಿನ್, ಫ್ರಕ್ಟೋಸ್ ಇವೆಲ್ಲ ಕೂಡ ಶುಗರಿನ ಬೇರೆ ಬೇರೆ ಹೆಸರುಗಳಾಗಿರುತ್ತೆ. ಸೊ ಈ ಎಲ್ಲಾ ರೀತಿಯಾದ ಅಥವಾ ಯಾವ್ದಾದ್ರು ಹೆಸರಿದ್ರು ಕೂಡ ಅದರಲ್ಲಿ ಶುಗರ್ ಯಾವ್ದಲ್ಲ ಒಂದು ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಶುಗರ್ ಅನ್ನುವಂಥದ್ದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮಗೆ ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇನ್ನು ನಾಲ್ಕನೇದು ಏನಂತಂದ್ರೆ ಪ್ರೋಟೀನ್ ಮತ್ತೆ ಫೈಬರ್ ಕಂಟೆಂಟ್ ಅನ್ನ ನಾವು ನೋಡ್ಬೇಕಾಗತ್ತೆ. ಸೊ ಎಷ್ಟೋ ಪ್ರಾಡಕ್ಟ್ ಅಲ್ಲಿ ಪ್ರೋಟೀನ್ ರಿಚ್ ಅಂತ ಇವಾಗ ಮಾರ್ಕೆಟಿಂಗ್ ಮಾಡ್ತಾರೆ. ಬಟ್ ಪ್ರೋಟೀನ್ ರಿಚ್ ಅಂತ ಹೇಳ್ಬೇಕಂದ್ರೆ ಅದ್ರಲ್ಲಿ ಎಷ್ಟು ಪ್ರೋಟೀನ್ ಇರಬೇಕು ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಪ್ರೋಟೀನ್ ರಿಚ್ ಅಂತ ಹೇಳ್ಬೇಕಂದ್ರೆ ಅಟ್ ಲೀಸ್ಟ್ ಅದರಲ್ಲಿ 10 to 15 ಗ್ರಾಮ್ ಅಥವಾ 10 to 20 ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ ಸರ್ವಿಂಗ್ ಇರಬೇಕು. ಹಂಗಾರೆ ಮಾತ್ರ ನಾವು ಅದನ್ನ ಪ್ರೋಟೀನ್ ರಿಚ್ ಅಂತ ಕನ್ಸಿಡರ್ ಮಾಡ್ಬೋದು. ಒಂದ್ ವೇಳೆ ಅದಲ್ಲಿ ಲೆಸ್ ದೆನ್ 5 ಗ್ರಾಮ್ ಪರ್ ಸರ್ವಿಂಗ್ ಅಷ್ಟು ಪ್ರೋಟೀನ್ ಇದ್ರೆ ಅದು ಪ್ರೋಟೀನ್ ರಿಚ್ ಪ್ರಾಡಕ್ಟ್ ಆಗಿರಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಕೂಡ ನೋಡ್ಕೊಳ್ಳಿ. ಬಟ್ ಇದು ಪ್ರಾಡಕ್ಟ್ ಡಿಫ್ರೆನ್ಸ್ ಇರ್ಬೋದು. ಬಿಕಾಸ್ ನೀವು ತಗೊಳ್ಳೋ ಸ್ನಾಕ್ಸ್ ಅಲ್ಲೆಲ್ಲ ಪ್ರೋಟೀನ್ ಇರಲೇಬೇಕು ಅಂತಿಲ್ಲ. ಸೊ ಅಂತ ಪ್ರಾಡಕ್ಟ್ ಅಲ್ಲಿ ಪ್ರೋಟೀನ್ ತುಂಬಾನೇ ಕಡಿಮೆ ಇರ್ಬೋದು. ಪ್ರೋಟೀನ್ ರಿಚ್ ಅಂತಾನೆ ಅಡ್ವರ್ಟೈಸ್ ಮಾಡುವಂತ ಪ್ರಾಡಕ್ಟ್ ಅಲ್ಲಿ ನಿಜವಾಗ್ಲೂ ಪ್ರೋಟೀನ್ ರಿಚ್ ಇದೆಯಾ ಅಂತ ನೀವು ಅದರ ಲಿಸ್ಟ್ ಅನ್ನ ಚೆಕ್ ಮಾಡಿ ನೋಡಿ. ಇನ್ನು ಫೈಬರ್ ಕೂಡ ಅಷ್ಟೇನೆ. ಈಗ ಮಲ್ಟಿಗ್ರೈನ್ ಫೈಬರ್ ರಿಚ್ ಅಂತ ಅಡ್ವರ್ಟೈಸ್ ಮಾಡ್ತಾರೆ. ಸೊ ಫೈಬರ್ ರಿಚ್ ಆಗಿರ್ಬೇಕು ಅಂದ್ರೆ ಅಟ್ ಲೀಸ್ಟ್ ಅದರಲ್ಲಿ ಮೋರ್ ದೆನ್ 3 ಗ್ರಾಮ್ಸ್ ಅಥವಾ 5 ಗ್ರಾಮ್ಸ್ ನಷ್ಟು ಫೈಬರ್ ಇರಬೇಕು ಪರ್ ಸರ್ವಿಂಗ್ ಅಲ್ಲಿ. 100 ಗ್ರಾಮ್ ಅಲ್ಲ ನಾನು ಹೇಳ್ತಾ ಇರೋದು, ಪರ್ ಸರ್ವಿಂಗ್ ಅಲ್ಲಿ ಮೋರ್ ದೆನ್ 3 ಗ್ರಾಮ್ ಆಫ್ ಫೈಬರ್ ಇದ್ರೆ ಓಕೆ, ಅದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಜವಾಗಿ ಫೈಬರ್ ಅದಲ್ಲಿ ಇದೆ, ಸ್ವಲ್ಪ ಅಮೌಂಟ್ ನಿಮಗೆ ಸಿಗುತ್ತೆ, ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಐದನೇದು ಏನ್ ನಾವು ನೋಡ್ಕೋಬೇಕು ಅಂದ್ರೆ ಅದರಲ್ಲಿರುವಂತಹ ಸೋಡಿಯಂ ಕಂಟೆಂಟ್ ಅನ್ನ ತಿಳ್ಕೊಳ್ಳಿ. ಸೊ ಸೋಡಿಯಂ ಅಂದ್ರೆ ಉಪ್ಪು. ಸೊ ಎಲ್ಲರಿಗೂ ಗೊತ್ತು ಉಪ್ಪು ಜಾಸ್ತಿ ತಿನ್ನೋದು ಒಳ್ಳೇದಲ್ಲ. ನಿಮ್ಗೆ ಬ್ಲಡ್ ಪ್ರೆಷರ್ ಅಥವಾ ಹೃದಯ ಸಂಬಂಧಿತ ಸಮಸ್ಯೆ ಎಲ್ಲ ಇದ್ರಂತೂ ನೀವು ಉಪ್ಪನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಸೋಡಿಯಂ ಕಂಟೆಂಟ್ ಕೂಡ ಅಷ್ಟೇನೆ, ಕಡಿಮೆ ಇದ್ದಷ್ಟು ಒಳ್ಳೇದು. ಸೊ ಲೆಸ್ ದೆನ್ 120 mg ಪರ್ ಸರ್ವಿಂಗ್ ಇದ್ರೆ ಅದು ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆದಷ್ಟು ಕಡಿಮೆ ಸೋಡಿಯಂ ಇರುವಂತಹ ಆಹಾರವನ್ನ ನಾವು ಸೇವಿಸುವಂತದ್ದು ತುಂಬಾನೇ ಒಳ್ಳೇದು. ಆರನೇದೇನಂದ್ರೆ ಫ್ಯಾಟ್ ಕ್ವಾಲಿಟಿ. ಸೊ ನಿಮ್ಮೆಲ್ಲರಿಗೆ ಗೊತ್ತು ಫ್ಯಾಟ್ ಅಲ್ಲಿ ಒಳ್ಳೆಯ ಕೊಬ್ಬಿನಾಂಶನೂ ಕೂಡ ಇದೆ, ಕೆಟ್ಟ ಕೊಬ್ಬಿನಾಂಶ ಕೂಡ ಇದೆ. ಸೊ ಒಳ್ಳೆಯ ಫ್ಯಾಟ್ ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ಅದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರ್ಬೋದು ಅಥವಾ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರ್ಬೋದು. ಸೊ ಇವೆರಡು ಇದ್ರೆ ಅದು ಒಳ್ಳೆಯ ಫ್ಯಾಟ್. ಇನ್ ಕೆಟ್ಟ ಫ್ಯಾಟ್ ಯಾವುದು ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್, ಟ್ರಾನ್ಸ್ ಫ್ಯಾಟ್ ಇವೆಲ್ಲ ಕೆಟ್ಟ ಫ್ಯಾಟ್. ಸೊ ನಾವು ಇಂಗ್ರೀಡಿಯೆಂಟ್ ಲಿಸ್ಟ್ ಅಲ್ಲಿ ಹಾಗೂ ಇದರಲ್ಲಿ ಏನ್ ಚೆಕ್ ಮಾಡ್ಬೇಕು ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ ಆದಷ್ಟು ಕಡಿಮೆ ಇರಬೇಕು.
ಟ್ರಾನ್ಸ್ ಫ್ಯಾಟ್ ಯಾವಾಗಲೂ 0 ಇರಬೇಕು. ಸೊ ಟ್ರಾನ್ಸ್ ಫ್ಯಾಟ್ ಇರುವಂತ ಆಹಾರ ಅಂದ್ರೆ ಅದನ್ನ ನೀವು ತಗೊಳ್ಳೋದು ಒಳ್ಳೇದಲ್ಲ. ಅದು ನಮ್ಮ ಬಾಡಿಯಲ್ಲಿ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಮಾಡಿ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಕೂಡ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಟ್ರಾನ್ಸ್ ಫ್ಯಾಟ್ 0 ಇರಬೇಕು. ಇದಲ್ಲದೆ ಅದರಲ್ಲಿ ಹೈಡ್ರೋಜಿನೇಟೆಡ್ ಆಯಿಲ್ಸ್ ಅಥವಾ ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಆಯಿಲ್ಸ್ ಗಳ ಬಳಕೆ ಮಾಡಿದ್ರೆ ಅಂತಹ ಪ್ರಾಡಕ್ಟ್ ಅನ್ನ ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. 7ನೇದೇನಂದ್ರೆ ಸರ್ವಿಂಗ್ ಸೈಜ್. ಸೊ ಇದು ಕೂಡ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ಸೊ ನೀವು ಈ ಕಾಲಮ್ ಅನ್ನು ನೋಡುವಾಗ ಕೂಡ ಕರೆಕ್ಟ್ ಆಗಿ ನೋಡ್ಬೇಕು ಅವ್ರು ಯಾವ ರೀತಿ ನ್ಯೂಟ್ರಿಷನ್ ಲೇಬಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ. ಸೊ ಈಗ ಒಂದು ಪ್ಯಾಕೆಟ್ ಅಲ್ಲಿ ತುಂಬಾ ಗ್ರಾಮ್ಸ್ ಇರ್ಬೋದು, ಅದರಲ್ಲಿ ಮೇ ಬಿ 3 to 4 ಸರ್ವಿಂಗ್ ಇರುತ್ತೆ. ಸೊ ಅವರು ಲೇಬಲ್ ಅಲ್ಲಿ ಆ ವ್ಯಾಲ್ಯೂಸ್ ಏನ್ ಕೊಟ್ಟಿರ್ತಾರೆ ಅದು 1 ಸರ್ವಿಂಗ್ ಗೆ ಇರುತ್ತೆ. ಕೆಲವು ಕಡೆ 100 ಗ್ರಾಮ್ಸ್ ಗೆ ಕೂಡ ಸಪರೇಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಬಟ್ 1 ಸರ್ವಿಂಗ್ ಗೆ ಎಷ್ಟು ವ್ಯಾಲ್ಯೂಸ್ ಅಂತ ಅವ್ರು ಕೊಟ್ಟಿರ್ತಾರೆ. ಬಟ್ ನೀವು ಸ್ನಾಕ್ಸ್ ಎಲ್ಲ ತಿನ್ನುವಾಗ ಯೂಶಲಿ 1 ಸರ್ವಿಂಗ್ ಅಂತ ಏನ್ ನೋಡಿ ತಿಂತಾ ಇರಲ್ಲ, ಫುಲ್ ಪ್ಯಾಕೆಟ್ ಅನ್ನ ಖಾಲಿ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಆ ಪ್ಯಾಕೆಟ್ ಇರೋ ಲೇಬಲ್ ಅಲ್ಲಿ 1 ಸರ್ವಿಂಗ್ ಅಲ್ಲಿ 8 ಗ್ರಾಮ್ ಶುಗರ್ ಇದೆ ಅಂತ ಬರ್ದಿರ್ತಾರೆ. ಬಟ್ 8 ಗ್ರಾಮ್ ಶುಗರ್ ಇದೆ, ಆ ಪ್ಯಾಕೆಟ್ ಅಲ್ಲಿ 3 ಸರ್ವಿಂಗ್ ಇದೆ ಅಂತ ಆದ್ರೆ ನೀವು ಪೂರ್ತಿ ಪ್ಯಾಕೆಟ್ ಖಾಲಿ ಮಾಡೋರಾದ್ರೆ 24 ಗ್ರಾಮ್ ಶುಗರ್ ನೀವು ತಿಂದಂಗೆ ಲೆಕ್ಕ ಆಗುತ್ತೆ. ಸೊ ಅದನ್ನ ಕೂಡ ನೀವು ಕರೆಕ್ಟ್ ಆಗಿ ನೋಡಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಜಸ್ಟ್ 1 ಸರ್ವಿಂಗ್ ಅಲ್ಲಿ ಇರೋ ವ್ಯಾಲ್ಯೂ ನೋಡಿ ಓಕೆ ಇದ್ರಲ್ಲಿ ಬರೀ ಕಡಿಮೆನೆ ಇದೆ ತೊಂದರೆ ಇಲ್ಲ ಅನ್ಕೊಂಡು ತಿನ್ಬೇಡಿ. ಬಿಕಾಸ್ ನೀವು ತಿನ್ನುವಂತ ಸರ್ವಿಂಗ್ ಎಷ್ಟಿದೆ ಅದನ್ನ ಕೂಡ ನೀವು ಲೆಕ್ಕ ಹಾಕಿ ನೋಡ್ಬೇಕಾಗತ್ತೆ. ಸೊ ಇದನ್ನ ಕೂಡ ಕರೆಕ್ಟ್ ಆಗಿ ನೋಡ್ಬಿಟ್ಟು ಲೇಬಲ್ ಅನ್ನ ನೋಡಿ. ಸೊ ಇನ್ ಮುಂದೆ ನೀವು ಯಾವುದೇ ರೀತಿಯಾದ ಪ್ರಾಡಕ್ಟ್ ಅನ್ನ ಬೈ ಮಾಡಕ್ ಹೋದಾಗ ಫ್ರಂಟ್ ಪ್ಯಾಕೇಜ್ ಅನ್ನ ಬಿಟ್ಟು ಅದನ್ನ ತಿರುಗಿಸ್ಬಿಟ್ಟು ಅದರ ಇಂಗ್ರೀಡಿಯೆಂಟ್ ಲಿಸ್ಟ್ ಹಾಗೇನೆ ನ್ಯೂಟ್ರಿಷನಲ್ ಫ್ಯಾಕ್ಟ್ ಅನ್ನ ನೆನಪಿನಲ್ಲಿ ನೋಡಿ. ಸೊ ಯಾವುದೇ ಫುಡ್ ಅನ್ನ ಹೆಲ್ದಿನಾ ಅಲ್ವಾ ಅಂತ ನೋಡ್ಬೇಕಂದ್ರೆ ಫಸ್ಟ್ ನಾನು ಆಗ್ಲೇ ಹೇಳ್ದಂಗೆ ನೆನ್ಪಿಟ್ಕೊಳ್ಳುವಂತ ಚೆಕ್ ಲಿಸ್ಟ್ ಏನು ಅಂದ್ರೆ ಇಂಗ್ರೀಡಿಯೆಂಟ್ ಅಲ್ಲಿ ಇರುವಂತ ಫಸ್ಟ್ 3 ಇಂಗ್ರೀಡಿಯೆಂಟ್ ಹೆಲ್ದಿ ಇದೆಯಾ ಚೆಕ್ ಮಾಡಿ, ಆಡೆಡ್ ಶುಗರ್ ಎಷ್ಟಿದೆ ಚೆಕ್ ಮಾಡಿ, ಅದರಲ್ಲಿರುವಂತಹ ಫ್ಯಾಟ್ ಎಷ್ಟಿದೆ ಚೆಕ್ ಮಾಡಿ, ಹಾಗೇನೆ ಅದರಲ್ಲಿರುವಂತಹ ಪ್ರೋಟೀನ್ ಅಂಡ್ ಫೈಬರ್ ಎಷ್ಟಿದೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಈ ಫುಡ್ ನಿಮ್ಗೆ ಹೆಲ್ತ್ಗೆ ಬೆನಿಫಿಟ್ ಕೊಡುತ್ತಾ ಅಥವಾ ಇದರಿಂದಾಗಿ ಏನಾದ್ರೂ ಸಮಸ್ಯೆ ಆಗ್ಬೋದಾ ಯೋಚನೆ ಮಾಡ್ಕೊಂಡು ಇದನ್ನ ಬೈ ಮಾಡಿ. ಹೀಗೇನೆ ಈಗಲೇ ಹೆಲ್ದಿ ಫುಡ್ ಚಾಯ್ಸಸ್ ಅನ್ನ ಮಾಡ್ಕೊಳ್ತಾ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಧನ್ಯವಾದಗಳು.